ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ನಾವು ಅಲಸಂದೆ ಕಾಳು ಬಸ್ಸಾರು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಅದ್ರ ಪಲ್ಯ ಕೂಡ ಯಾವ ರೀತಿ ಮಾಡೋದಂತ ನೋಡೋಣ. ನಾವು ಕುಕ್ಕರ್ಗೆ ನೆನೆಸಿಟ್ಟಿರುವಂಥ ಅಲಸಂದೆ ಕಾಳನ್ನ ಹಾಕ್ಕೊಂಡು ಅದಕ್ಕೆ 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದನ್ನು 2 ವಿಸಿಲ್ ಬಿಟ್ಕೊಳ್ಳೋಣ. ನಾವೊಂದು ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿನ ಒಂದು 5ರಿಂದ 6 ಎಸಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಈಗ ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ, ಸ್ವಲ್ಪ ಹುಣಸೆಹಣ್ಣು, ಕೊನೆಯದಾಗಿ ನಾವು ವಿಸಿಲ್ ಬಿಟ್ಕೊಂಡಿರುವಂಥ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ತೆಗೆದು ಹಾಕ್ಕೊಳ್ಳೋಣ. ಇದನ್ನು ನಾವು ಪೇಸ್ಟಾಗಿ ರುಬ್ಬಿಟ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಇಟ್ಕೊಳ್ಳಿ. ಅದ್ರ ಜೊತೆ ನಾವು ಸ್ವಲ್ಪ ಬೇಯಿಸಿರೋಂಥ ಅಲಸಂದೆ ಕಾಳು ಕೂಡ ಹಾಕ್ಕೊಳ್ಳೋಣ. ಆವಾಗ ಸಾರು ಒಂದು ಥಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ ಟೇಸ್ಟ್ ಕೂಡ ಬರುತ್ತೆ. ಈಗ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾವು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಕಲಸಿ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇನ್ನೂ ತಿಕ್ಕಾಗೇ ಇದೆ. ಬಸ್ಸಾರು ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ. ಅದರಿಂದ ನಾವು ಇದು ಕಲಿಸ್ಕೊಟ್ಟಾಗ ಸ್ವಲ್ಪ ತಿಕ್ಕಾಗಿದ್ದರೆ ನಾವು ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡ್ವಲ್ಲ ಅಲಸಂದೆ ಕಾಳು, ಅದ್ರ ನೀರು ಇದೆಯಲ್ವ ಅದನ್ನು ಹಾಕ್ಕೊಬೇಕು. ನಾವು ಬೇರೆ ನೀರು ಹಾಕ್ಕೊಂಡ್ರೆ ಅಷ್ಟೇನು ಟೇಸ್ಟ್ ಇರೋದಿಲ್ಲ. ನಾವು ಇದನ್ನು ಬೇಯಿಸುವಾಗ ಜಾಸ್ತಿ ನೀರು ಹಾಕಿ ಇಟ್ಕೊಬೇಕು. ನೋಡಿ, ಆ ನೀರನ್ನ ಇದಕ್ಕೆ ಹಾಕೋದ್ರಿಂದನೇ ಟೇಸ್ಟ್ ಬರೋದು. ಸೊ ಆ ನೀರನ್ನ ನೀಟಾಗಿ ತೆಗೆದಿಟ್ಕೊಂಡು ನಾವು ಇದಕ್ಕೆ ಹಾಕ್ಕೊಬೇಕು. ನೋಡಿ, ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬಸ್ಸಾರು ರೆಡಿ ಆಯಿತು. ಇದು ತುಂಬ ಸಿಂಪಲ್ಲು. ಉಪ್ಪು ಹಾಕ್ತಿದ್ದು, ಇದು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಉಪ್ಸಾರು ಅಂತ ಕೂಡ ಅವರು ಕರೀತಾರೆ. ನೋಡಿ, ಕುದ್ದಿದೆ ಸಾರು ಚೆನ್ನಾಗಿ. ಇದೊಂದು 5 ನಿಮಿಷ 10 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ, ಸಾರು ರೆಡಿಯಾಗಿದೆ. ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಖಾರಕ್ಕೆ ಒಂದು 3 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬಸ್ಸಾರಿಗೆ ಉಪ್ಪೇ ಹಾಕಿಲ್ಲ ಅಂತ ನೀವು ಅಂದ್ಕೊಬೋದು, ಅದು ಸ್ವಲ್ಪ ವೀಡಿಯೋ ಆಗಿಲ್ಲ. ಆದರೆ ನಾವು ಅಲಸಂದೆ ಕಾಳು ಬೇಯಿಸೋಕೆ ಹಾಕಿದ್ವಲ್ಲ, ಅದಕ್ಕೆ ನಾವು ಉಪ್ಪು ಹಾಕ್ಕೊಬೇಕು. ಇಲ್ಲಾಂದರೆ ಅಲಸಂದೆ ಕಾಳು ಸಪ್ಪೆ ಇರುತ್ತೆ. ಸೊ ಅದಕ್ಕೆ ನೀರು ಹಾಕಿರೋದ್ರಿಂದ, ಆ ನೀರಿಗೆ ಉಪ್ಪು ಹಾಕಿರೋದ್ರಿಂದ ಮತ್ತು ಬಸ್ಸಾರಿಗೆ ನೋಡಿ ನಾವು ಉಪ್ಪು ಹಾಕ್ಕೊಬೇಕು. ಅದೇ ಸರಿಯಾಗಿದ್ದರೆ ಆ ನೀರಲ್ಲಿರೋಂಥ ಉಪ್ಪೇ ಸಾಕಾದರೆ ಓಕೆ, ಇಲ್ಲಾಂದರೆ ಸ್ವಲ್ಪ ನಾವು ಹಾಕ್ಕೊಬೋದು. ಸೊ ನಾನು ಬೇಯಿಸೋಕ್ಕೆ ಉಪ್ಪು ಹಾಕಿದ್ದೀನಿ, ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಮಿಸ್ ಆಯಿತು, ಸಾರಿ ಫ್ರೆಂಡ್ಸ್. ಸೊ ನಾವು ಅದಕ್ಕೆ ಉಪ್ಪು ಹಾಕ್ಕೊಂಡಿರ್ತೇವೆ. ಬೇಕಿದ್ರೆ ಟೇಸ್ಟ್ ನೋಡಿಕೊಂಡು ನೀವು ಮತ್ತೆ ಹಾಕ್ಕೊಬೋದು. ನೋಡಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿಯಾಗಿ ನಾವು ಬೇಯಿಸಿಟ್ಕೊಂಡಿರುವಂಥ ಅಲಸಂದೆ ಕಾಳನ್ನ ಹಾಕಿ ಒಂದು 2 ನಿಮಿಷ ಈ ಎಣ್ಣೆಯಲ್ಲೇ ನಾವು ಆಡಿಸೋಣ ಈರುಳ್ಳಿ ಜೊತೆ. ಕೊನೆಯದಾಗಿ ತುರಿದಿಟ್ಕೊಂಡಿರುವಂಥ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇದನ್ನು ಸಹ 1 ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ
ಬಸ್ಸಾರಿನ ಅಲಸಂದೆ ಕಾಳು ಬಸ್ಸಾರನ್ನ ರೆಸಿಪಿ ರೆಡಿ ಆಯಿತು. ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.